ಹಲೋ ನಮಸ್ತೆ, ನಾನು ನಿಮ್ಮ ಶ್ರುತಿ. ಇವತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. Let's go. ಅಂದ್ರೆ ವಿಟಮಿನ್ ಇ ಅಂತ ಹೇಳಿದ್ರೆ ನಮಗೆ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಇ ಕೊರತೆ ಇದ್ರೆ ಮಾತ್ರ ನಮಗೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗ್ತತಿ, ಹಾಗೂ ಡ್ರೈ ಸ್ಕಿನ್ ಕೂಡ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗ್ತತಿ. Oh my God. ವಿಟಮಿನ್ ಇ ಕಡಿಮೆ ಆಯ್ತಂದ್ರೆ ಯಾವ ಕಾಯಿಪಲ್ಯ ತಿನ್ನಬೇಕು, ಯಾವ ಕಾಯಿಪಲ್ಯ ಬಿಡಬೇಕು ಅಂತ ಹೇಳಿ ಹಣ್ಣು ತಿನ್ಬೇಕಾ ಅಥವಾ ಕಾಯಿಪಲ್ಯ ತಿನ್ಬೇಕಾ ಅಂತ ಗೊತ್ತಾಗೋದಿಲ್ಲ. ಯಾವ್ದ್ರೊಳಗೆ ವಿಟಮಿನ್ ಇ ಐತಂತ ಹೇಳಿ ಕಂಡು ಹಿಡಿಯೋದ್ರೊಳಗೆ ಫಾಲ್ ಆಗ್ತಿರುತ್ತಲ್ಲ ಅದನ್ನು ಕೂಡ ಜಾಸ್ತಿ ಆಗಿಬಿಡ್ತೈತ್ರಿ. ಅದಕ್ಕಾಗಿ ಡೈರೆಕ್ಟ್ ನಾವು ವಿಟಮಿನ್ ಇ ಅನ್ನುವ ಕ್ಯಾಪ್ಸೂಲನ್ನು ನಾವು ಇಲ್ಲಿ ಬಳಸಿದ್ವಿ ಅಂದ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಬೆಸ್ಟ್ ಚಾಯ್ಸ್ ಕೂಡ ಐತಿ ಇದು, ಹಾಗೂ ಜೆನ್ಯೂನ್ ಐತಿ ಮತ್ತು 100% ನ್ಯಾಚುರಲ್ ಕೂಡ ಐತಿ. ಅದಕ್ಕಾಗಿ ನಾನು ಈ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡಕತ್ತೀನಿ ರೀ. ಇದ್ರೊಳಗೆ ಏನಿಲ್ಲ, ಸಾಫ್ಟ್ ಜೆಲ್ ಅಂತದ್ದು ಇರ್ತೈತೆ ರೀ. ಇದ್ರಾಗ ಬಂದುಬಿಟ್ಟು ಮೆಗ್ನೀಷಿಯಮ್, BTH ಆ್ಯಂಡ್ BTC 100% ಆಗಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಯಾರ. ತುಂಬಾ ಚಲೋ ಇರ್ತೈತಿ. ನನಗಂತೂ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದೈತಿ. ಅದಕ್ಕಾಗಿ ನಾನು ನಿಮಗೆ ರೆಫರ್ ಮಾಡಕೊಂತೀನಿ. ಹೌದ್ರಿ, ಬಳಸಿದ್ರೆ ಮಾತ್ರ ನಾನು ನಿಮಗೆ ಹೇಳ್ಬೇಕಾಗ್ತೈತೆ ರೀ. ನಿಜವಾಗ್ಲೂ ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಗೈತಿ. ಇದ್ರಾಗ ಏನೈತಿ ಏನಿಲ್ಲ, ಎಷ್ಟು ಪರ್ಸೆಂಟ್ ಎಣ್ಣೆ ಐತಿ, ಎಷ್ಟು ಪರ್ಸೆಂಟ್ ಕ್ಯಾಲೋರೀಸ್ ಅದಾವ, ಮತ್ತು ಎನರ್ಜಿ ಎಷ್ಟೈತಿ, ಕ್ಯಾಲ್ಸಿಯಮ್ ಎಷ್ಟೈತಿ ಅಂತೇಳಿ ಎಲ್ಲನೂ ಇದ್ರಾಗ ರೆಫರ್ ಕೊಟ್ಟಿರ್ತಾರೆ ರೀ. ನಮಗೆ ದೇಹಕ್ಕೆ ಬೇಕಾಗಿರೋದು BTH ಆ್ಯಂಡ್ BNC, ವಿಟಮಿನ್ ಬಿ ಕೂಡ ಕಡಿಮೆ ಇತ್ತು ಅಂದರೂ ಕೂಡ ಈ ಸ್ಕಿನ್ ಅಲರ್ಜಿ ಆಗಲಿ, ಸ್ಕಿನ್ ಡ್ರೈನೆಸ್ ಮತ್ತು ಪೋರ್ಸ್ ಅಂತ ಹೇಳ್ತಾರಲ್ರಿ, ರಿಂಕಲ್ಸ್ ಇಂಥದನ್ನೆಲ್ಲ ಕಡಿಮೆ ಆಗ್ತೈತಿ. ವಯಸ್ಸು ಸಣ್ಣದಿರ್ತೈತಿ ರೀ, ಅಂದ್ರೆ ಮುಖ ನೋಡೋಕೆ ಎಷ್ಟು ದೊಡ್ಡವ್ರ ಗತೆ ಕಾಣಿಸ್ತಿರ್ತೈತಲ್ರಿ, ಅಂದ್ರೆ ಅವರಿಗೆ ವಿಟಮಿನ್ ಇ ಕೊರತೆ ಇದ್ರೆ ಮಾತ್ರ ಹಿಂಗಾಗಕ್ಕೆ ಸಾಧ್ಯ ಅಂತ್ರಿ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಕ್ಕಾಗಿ ನಾನು ಇದನ್ನು ನಿಮಗೆ ರೆಫರ್ ಮಾಡಕೊಂತೀನಿ. ಅದಕ್ಕಾಗಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಬಳಸಲೇಬೇಕಾಗ್ತೈತಿ. ಇದನ್ನು ನಾನು ಬಂದುಬಿಟ್ಟು ಆನ್ಲೈನಾಗ ತರಿಸ್ಕೊಂಡೀನಿ ರೀ. ಅಂದ್ರೆ 150 ರೂಪಾಯಿಗೆ 4 ಸ್ಟ್ರಿಪ್ ಏನೋ ಬಂದಾವ್ರಿ. ತುಂಬಾ ಚಲೋ ಇರ್ತೈತಿ. ನೋಡೋಕೆ ರಫ್ ಆ್ಯಂಡ್ ಟಫ್ ಗುಳಿಗೆ ಥರನೇ ಕಾಣಿಸ್ತೈತಿ, ಅಂದ್ರೆ ಅದ್ರೊಳಗೆ ಎಣ್ಣೆ ಇರ್ತೈತಿ. ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಲಾ ರೀ? Let's go. ಚೆಂದಾಗಿ ತಲೆ ಸ್ನಾನ ಮಾಡ್ಕೊಂಡಿರ್ತೀರಲ್ರಿ, ಅವತ್ತಿನ ದಿವಸ ಒಂದು ಪೂರ ಕೂದಲೆಲ್ಲ ಡ್ರೈ ಆಗಿರ್ತಾವಲ್ಲ, ಅದಕ್ಕಾಗಿ ನಾನು ಒಂದು 3 ನಿಮಗೆ ಉದ್ದ ಕೂದಲ ಇತ್ತು ಅಂತಂದ್ರೆ 3 ಕ್ಯಾಪ್ಸೂಲನ್ನು ನಾವಿಲ್ಲಿ ಹೊಡಿಬೇಕಾಗ್ತೈತಿ. ನಾರ್ಮಲಾಗಿ ಗುಳಿಗೆ ಹೆಂಗೆ ಬರ್ತಾವಲ್ರಿ, ನಾನು ಇವಾಗ ಮುಂದೆ ಬಿಚ್ಚಿ ನಿಮಗೆ ತೋರಿಸ್ತೀನಿ. ಗುಳಿಗೆ ಹೆಂಗೆ ಬರ್ತಾವಲ್ಲ ಅಂಥವೇ ಗುಳಿಗೆ ಇರ್ತಾವ್ರಿ. ನೀವು ಯಾವ ಎಣ್ಣೆ ಹಚ್ಚಕ್ಕೆ ಬಳಸ್ತೀರಿ ನೋಡ್ರಿ, ಯಾವುದಾದ್ರೂ ಎಣ್ಣೆ ಆಗಿರ್ಬೋದು, ಆ ಎಣ್ಣೆ ಒಳಗೆ ಈ ಟ್ಯಾಬ್ಲೆಟ್ಸನ್ನು ಒಂದು ಹೋಲ್ ಹಾಕಿ ಬೇಷಾಗಿ ಹಿಂಡ್ಕೊಂಡು ಎಲ್ಲ ಎಣ್ಣೆನೂ ಆ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ತಲೆಗೆ ತಲೆ ಬುಡಕ್ಕೆಲ್ಲನೂ ಅಪ್ಲೈ ಮಾಡ್ಕೊಳ್ಬೇಕಾಗ್ತೈತಿ. ಅಪ್ಲೈ ಮಾಡಿ ನೀವು ತಲೆ ಸ್ನಾನ ಮಾಡಿನೂ ಅಪ್ಲೈ ಮಾಡ್ಬೋದು, ಹಚ್ಕೇಸಿ ತಲೆ ಸ್ನಾನ ಕೂಡ ಮಾಡ್ಕೊಳ್ಬಹುದು ರೀ. ಪರ್ಸನಲಿ ನಾನು ಯೂಸ್ ಮಾಡಿರೋದ್ರಿಂದ ನಿಮಗೆ ಈ ರೀತಿಯಾಗಿ ನಾನು ಸಜೆಸ್ಟ್ ಮಾಡಬೇಕಾಗತ್ತೈತಿ. ನೀವು ಹಚ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಏನು ಲಾಭ ಇಲ್ಲ ಅನಿಸ್ತೈತಿ, ಅಂದರೆ ಎಲ್ಲ ವಿಟಮಿನ್ಸ್ಗಳು ನಮ್ಮ ತಲೆಯಾಗ ಹೋಗ್ಬೇಕಲ್ರಿ. ಅದಕ್ಕಾಗಿ ನಾನಿಲ್ಲಿ ತಲೆ ಸ್ನಾನ ಮಾಡಿದ ಮೇಲೇ ಹಚ್ಕೊಳಕ್ಕೆ ನಾನು ನಿಮಗೆ ರೆಫರ್ ಮಾಡ್ತೀನಿ. ತುಂಬಾ ಚಲೋ ರಿಸಲ್ಟ್ ಕೊಟ್ಟೈತೆ ಅಂತೇಳಿ ಹೇಳಕತ್ತೀನಿ. ಅಂದ್ರೆ ಒಂದು ಸ್ಟಿಪ್ನಾಗ ಇವು 10 ಸ್ಟಿಪ್ ಇರ್ತಾವೆ. ಒಂದು ಸಲ ನನಗೆ ಆ ಸಲಕ್ಕೆ ತರಿಸ್ದಾಗ ಆಫರ್ ಇತ್ತಲ್ರಿ, 5 ಸ್ಟಿಪ್ ಬಂದಿದ್ವು. ಈ ಸಲ ಮತ್ತು ಬೇಕಾಗಿರಿ ನಾನು ತರಿಸ್ಕೊಂಡಿದ್ದರಿಂದ 4 ಸ್ಟಿಪ್ ಕೇಸಿ ಬಂದಾವ್ರಿ. ತುಂಬಾ ಚಲೋ ಆಗೈತಿ. ಮುಖನೂ ಕೂಡ ನಂದು ಡ್ರೈ ಸ್ಕಿನ್ ನಂದು ಕೂಡ ಜಾಸ್ತಿ ಆಗಕತ್ತಿತ್ತಲ್ಲ, ಹಂಗಾಗಿ ರೆಫರ್ ಮಾಡಿದ್ರೆ ಒಬ್ಬರು ನನಗೂ ನೋಡಿ ತರಿಸಿದ ಮೇಲೆ ರಿಸಲ್ಟ್ ಚಲೋ ಬಂದೈತಿ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಕತ್ತೀನಿ ರೀ. ಇದ್ರೂ ಕೂಡ ಡೇಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾಕಂದ್ರೆ ಆನ್ಲೈನಾಗಲ್ರಿ, ವಾಪಸ್ ಕೂಡ ನಾವು ಕಳಿಸ್ಕೊಳ್ಬೋದು. ನಿಮಗೂ ಬೇಕಂದ್ರೆ ಕಮೆಂಟ್ ಹಾಕ್ರಿ, ನಾನು ನಿಮಗೆ ಲಿಂಕ್ ಬೇಕಾದ್ರೆ ಹಾಕ್ತೀನಿ. ಇದು ಡೇಟ್ ಕೂಡ ಎಲ್ಲ ಒಳಗೆ ಇರ್ತೈತೆ ರೀ, ಅಂದ್ರೆ ಡೇಟ್ ಬಾರ್ ಆಗಿರೋವಂಥವು ಯಾವುದೂ ಕಳಿಸೋದಿಲ್ಲ, ಎಲ್ಲ ಜೆನ್ಯೂನ್ನಾಗೆ ಇರ್ತಾವೆ. ತಲೆ ಸ್ನಾನ ಮಾಡಿದ ಮೇಲೆ ನಾನು ಹಚ್ಕೊಂಡ್ರು ಕೂಡ ತುಂಬಾ ಚಲೋ ರಿಸಲ್ಟ್ ಕೊಡ್ತೈತೆ. ಅಂದ್ರೆ ಒಂದು 2 ದಿವ್ಸಕ್ಕೆ ಬಿಟ್ಟು ನಾವು ಹಚ್ಕೊತ ಬಂದ್ವಿ ಅಂದ್ರೆ ಕೂದಲು ನಮಗೆ ಡ್ರೈ ಆಗಕ್ಕಂತಿದ್ವು ಅಂದ್ರೆ ಇವತ್ತೇನು ಎಣ್ಣೆ ಅಪ್ಲೈ ಮಾಡ್ತೀವಿ ಅನ್ಕೋರಿ, ಅವಾಗ ಒಂದು ಇದ್ರದ್ದೇ ಟ್ಯಾಬ್ಲೆಟ್ನ ತೊಗೊಂಡು ಕೇಸಿ ಹಚ್ಕೊಂಬಿಟ್ಟಿವಿ ಅಂದ್ರೆ ಎಲ್ಲ ತಲೆನೂ ಬೇಷಾಗಿ ನೆನೆದು ಬಿಡ್ತೈತೆ ರೀ ಎಣ್ಣೆ. ವಿಟಮಿನ್ ಈಗ ನಮಗೆ ಎಲ್ಲ ಬ್ಯಾಲೆನ್ಸ್ ಆಗಕತ್ತಿತ್ತು ಅಂದ್ರೆ ಕೂದಲು ಇದ್ರದ್ದು ಆಟೋಮೆಟಿಕ್ ತಾನಾಗೆ ಕಡಿಮೆ ಆಗ್ತೈತೆ ರೀ. ಇದ್ರ ಬಗ್ಗೆ ನಾನಂತರೂ ಒಳ್ಳೆಯ ಒಪಿನಿಯನ್ನಿಂದನೇ ನಾನು ವಿಡಿಯೋ ಮಾಡಕ್ಕಂತೀನಿ. ನನಗೆ ಕೂಡ ಒಳ್ಳೆಯ ಒಪಿನಿಯನ್ ಇದ್ರ ಸಲುವಾಗಿಯೇ ನಾನು ನಿಮಗೆ ಸಜೆಸ್ಟ್ ಮಾಡೀನಿ. ಮೇನಾಗಿ ಇದ್ರಾಗ ಸನ್ಫ್ಲವರ್ ಆಯಿಲ್ ಕೂಡ ಬಳಸಿರ್ತಾರಲ್ರಿ, ಅದಕ್ಕಾಗಿ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೇದು ರೀ. ಕೇಳಿ ಚಳಿಗಾಲದಾಗ ಇನ್ನೂ ಡ್ರೈ ಸ್ಕಿನ್ ಆಗಿರ್ತೈತಲ್ರಿ, ಅವಾಗ ಕೂಡ ನಾವು ಒಂಚೂರು ಕೊಬ್ಬರಿ ಎಣ್ಣೆಗೆ ಇದು ಒಂದು ಕ್ಯಾಪ್ಸೂಲನ್ನು ನಾವು ಮಿಕ್ಸ್ ಮಾಡಿ ಹಚ್ಕೊಂಡಿವಿ ಅಂದ್ರೆ ಸ್ಕಿನ್ ಕೂಡ ಅಷ್ಟೇ ಗ್ಲೋ ಬರ್ತೈತೆ ರೀ, ಹಾಗೂ ಮಾಯ್ಶ್ಚರೈಸ್ ಕೂಡ ಇರ್ತೈತೆ ನೋಡ್ರಿ. ಈ ಟ್ಯಾಬ್ಲೆಟ್ಸನ್ನು ನೀವು ಯೂಸ್ ಮಾಡಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನನಗಂತೂ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ನೀವು ಕೂಡ
ಅಪ್ಲೈ ಮಾಡ್ಕೊಳ್ರಿ, ನೀವು ಕೂಡ ಅದರದ್ದು ಉಪಯೋಗ ಪಡ್ಕೊಳ್ರಿ ಅಂತ ಹೇಳಕತ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳ್ರಿ. ಇಂಥವ ಯೂಸ್ಫುಲ್ ಟಿಪ್ಸ್ ಏನಾದರೂ ಬೇಕಿತ್ತಂದ್ರೆ ಶ್ರುತಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಕೇಳಕತ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಟಾಟಾ ಬಾಯ್ ಬಾಯ್.